ಎರ್ನಾಕುಲಂ ಎಕ್ಸ್‌ಪ್ರೆಸ್ಸಲ್ಲಿ ಟುವರ್ಡ್ಸ್ ಕೇರಳ ಹೋಗ್ತಿದ್ದೀವಿ ಗೈಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಒಂದು ಚಾಲೆಂಜ್ ಇದೆ. ಸೊ ಆ ಚಾಲೆಂಜ್ ಏನಂದರೆ IRCTC ಫುಡ್ ವರ್ಸ್ಟ್ ಇರುತ್ತಾ ಇಲ್ಲ ಔಟ್ಸೈಡ್ ವೆಂಡರ್ಸ್ ಫುಡ್ ವರ್ಸ್ಟ್ ಇರುತ್ತಾ? ಸೊ ಗೈಸ್ ನೋಡಿದ್ರೆ ಇವಾಗ 40 ರೂಪೀಸ್ ಅಲ್ವಾ, 40 ರೂಪೀಸ್ ಇಡ್ಲಿ ವಡೆ ತೊಗೊಂಡಿದ್ದೀನಿ. ಏನೋ ಗೊತ್ತಿಲ್ಲ, ತಿಂದಿದ ತಕ್ಷಣ ಹೊಟ್ಟೆಲ್ಲ ಒಂಥರ ಗಡ ಅಂತ ಇದೆ. ಸೊ ಅದಕ್ಕೋಸ್ಕರ ಅದು ತಿಂದಿಲ್ಲ ನಾನು. ಹಾಗೆ ಟೇಸ್ಟ್ ಎಷ್ಟೇ ಆ್ಯಾವ್ರೇಜ್ ಇದ್ರೇನು ನಮ್ಮನ್ನ ನಾವೇ ಕನ್ವಿನ್ಸ್ ಮಾಡ್ಕೊತಾ ಇದೀವಿ ವಾವ್ ಸೂಪರ್ ಅಂತ. ಬೇರೆ ಆಪ್ಷನ್ ಇಲ್ಲ ಗೈಸ್ ಪ್ರೆಸೆಂಟ್. ಇವತ್ತು ನಾವು ಎರ್ನಾಕುಲಂ ಎಕ್ಸ್‌ಪ್ರೆಸ್ಸಲ್ಲಿ ಟುವರ್ಡ್ಸ್ ಕೇರಳ ಹೋಗ್ತಿದ್ದೀವಿ ಗೈಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಒಂದು ಚಾಲೆಂಜ್ ಇದೆ. ಆ ಚಾಲೆಂಜ್ ಏನಂತ ಸೊ ಆ ಚಾಲೆಂಜ್ ಏನಂದರೆ IRCTC ಫುಡ್ ವರ್ಸ್ಟ್ ಇರುತ್ತಾ ಇಲ್ಲ ಔಟ್ಸೈಡ್ ವೆಂಡರ್ಸ್ ಫುಡ್ ವರ್ಸ್ಟ್ ಇರುತ್ತಾ, ಈ ಎರಡು ವರ್ಸ್ಟಲ್ಲಿ ಯಾವುದು ಬೆಸ್ಟ್ ಇರುತ್ತಾ ಅಂತ ನೋಡ್ತಾ ಇದ್ವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಸೊ ಇವಾಗ ನನ್ನ ಕೈಯಲ್ಲಿ 100 ರೂಪಾಯಿ ಇದೆ. ಈ 100 ರೂಪಾಯಿಯಲ್ಲಿ ಇಲ್ಲಿ IRCTCಯಲ್ಲಿ ಏನೇನು ಹೊಟ್ಟೆ ಫುಲ್ಲು ತಿನ್ಬೋದಂತ ಬನ್ನಿ ನೋಡೋಣ. कृपया ध्यान दीजिए, गाड़ी संख्या 1 3 4 1 3 ಚೇಂಜ್ ಇದೆಯಾ 10 ರೂಪಾಯಿ ಇವಾಗ ಇಂಗ್ರೀಡಿಯೆಂಟ್ಸ್ ಏನ ಪಾಲು ಟೀ ಹೌದು ಇದು ಚಕ್ರ ಪಾಲು ಹೌದು ಗೈಸ್. ನೋಡಿದ್ರೆ ಗೈಸ್ ನಾನು ಇಷ್ಟು ವರ್ಷ ಟ್ರೈನ್ ಟ್ರಾವೆಲ್ ಮಾಡಿದ್ದೀನಿ. ಇದರಲ್ಲಿ ಒಂದು ಡೀಸೆಂಟ್ ಅಂದರೆ ಇದೆ, ಮಿಕ್ಕಿದ್ದೆಲ್ಲ ಬಿಸಿ ನೀರೇ. ಇದರಲ್ಲಿ ಸ್ವಲ್ಪ ಹಾಲ್ ಟೇಸ್ಟ್ ಸಿಗ್ತಿದೆ, ಪರವಾಗಿಲ್ಲ. 10 ರೂಪಾಯಿಗೆ ಬರುತ್ತೆ, ಚೆನ್ನಾಗಿದೆ ಗೈಸ್, ಆರಾಮು, ಏನು ತೊಂದರೆ ಇಲ್ಲ. ಸೊ 100 ರೂಪೀಸಲ್ಲಿ 10 ರೂಪೀಸ್ ಟೀ ಇಸ್ಕೊಂಡಿದ್ರೆ ನಾನು 90 ರೂಪೀಸ್ ಬ್ಯಾಲೆನ್ಸ್ ಇದೆ. ನಾನು ಮಿಕ್ಕಿದ್ದು ಬೇರೆ ಏನೇನು ತಿನ್ನೋಣ ಅಂತ ಬನ್ನಿ ನೋಡೋಣ. ನಾನು ಟೀ ಕುಡಿತಿದ್ದೀನಿ. ರಿಚ್ ಮ್ಯಾನ್ ನೋಡಿ ಇಲ್ಲಿ ಜಾಲಿಯಾಗಿ ಮಲ್ಕೊಂಡವ್ರು ಆರಾಮಾಗಿ, ಫುಲ್ಲು ಲೈಫ್ನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಮಲ್ಕೊಂಡವ್ರೆ. ನೈಟ್ ಶಿಫ್ಟ್ ಮುಗಿಸ್ಕೊಂಬಿಟ್ಟು ಹಂಗೆ ಬಂದು ಮಲ್ಕೊಂಬಿಟ್ಟವ್ರೆ ಎಂಜಾಯ್ ಮಾಡಿಕೊಂಡು. ನಾನು ಟೀ ಕುಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ಟ್ರೈನ್ ನೋಡಿದ್ರೆ ಇವಾಗ ಮೂವ್ ಆಯಿತು. ನನ್ನ ಹತ್ರ ಇವಾಗ 500 ರೂಪೀಸ್ ಇದೆ. ಈ 500 ರೂಪೀಸಲ್ಲಿ ನಾವು ಎಷ್ಟೆಲ್ಲ ತಿನ್ಬೋದು. ಇಲ್ಲ ನಮ್ಮ ಮಮ್ಮಿಗೆ ಏನೋ ಗೊತ್ತಾದರೆ ನಾಯಿ ಕುಡ್ದಂಗೆ ನೋಡಿದ್ದಾರೆ. ಸೊ ನೋಡೋಣ ಈ 500 ರೂಪೀಸಲ್ಲಿ ನಾವು ಏನೇನು ತಿನ್ಬೋದು ಅಂತ. ಸೊ ಗೈಸ್ ಇವಾಗ ನೋಡಿದ್ರೆ ತುಂಬ ಹೊಟ್ಟೆ ಹಸಿತದೆ. ನಾವು ಇವಾಗ IRCTC ಆ್ಯಪಿಂದ ಆನಿಯನ್ ಊತಪ್ಪಂ ಆರ್ಡರ್ ಮಾಡ್ತಾಯಿದ್ವಿ ಬ್ರೇಕ್ಫಾಸ್ಟ್ಗೆ. ನೋಡಿದ್ರೆ ಇವಾಗ ಆನಿಯನ್ ಊತಪ್ಪಂ ಆರ್ಡರ್ ಮಾಡಿದ್ವಿ. ಅದರಲ್ಲಿ 172 ಆಲ್ರೆಡಿ ಸ್ಪೆಂಡ್ ಮಾಡಿದ್ವಿ. ಸೊ ಇನ್ನೂ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನಾನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಹಾಕ್ತೀನಿ. ಸೊ ಇವಾಗ ಆಲ್ರೆಡಿ ಟ್ರೈನ್ ಮೂವ್ ಆಯಿತು. ಸೊ 172 ಸ್ಪೆಂಡ್ ಮಾಡಿದ್ವಿ. ಫಸ್ಟ್ ಇದು ಟೇಸ್ಟ್ ಹೆಂಗಿದೆ ಅಂತ ನೋಡಬೇಕು. ತಿನ್ಬಿಟ್ಟೆ ಇರ್ತೀವಿ. ಸೊ ಗೈಸ್ ಇವಾಗ ಓಪನ್ ಮಾಡ್ತಾಯಿದ್ದೀವಿ. ಏನೇನು ಕೊಟ್ಟಿದ್ದಾರೆ ಅಂದರೆ ಒಂದು ಟಿಶ್ಯೂ, 2 ಟೈಪ್ ಏನೋ ಸಾಂಬಾರಿದೆ, ಇಲ್ಲಿ ನೋಡಿದ್ರೆ ಆನಿಯನ್ ಊತಪ್ಪಂ. ಇವಾಗ ನೋಡಿದ್ರೆ ಅಟ್ ಪ್ರೆಸೆಂಟ್ ಯಾವುದು ನಮಗೆ ಡಿಮ್ಯಾಂಡ್ ಎಲ್ಲ ಅವ್ರ ಹತ್ರ ಇರೋ ಗ್ಯಾಸ್ ಮ್ಯಾನೇಜ್ ಮಾಡಿ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಸೊ ನೋಡೋಕ್ಕೆಲ್ಲ ಚೆನ್ನಾಗಿದೆ, ಬಟ್ ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡೋಣ. ನಾವೇ ಒಂದು ಚಾಲೆಂಜ್ ತೊಗೊಂಡ್ರೆ ಇವ್ರು ನಮಗೆ ಒಂದು ಚಾಲೆಂಜ್ ಕೊಡ್ತಾರೆ, ಹೆಂಗಿದೆ ರಬ್ಬರ್ ಬ್ಯಾಂಡ್ ಓಪನ್ ಮಾಡೋದಂತ. ಸೊ ಗೈಸ್ ಇದು ತಿಂದು ನೋಡಿದ್ರೆ ಎಷ್ಟು ಸೂಪರ್ ಆಗಿದೆ ಅಂದರೆ ವಾವ್, ಮೈಂಡ್ ಬ್ಲೋಯಿಂಗ್ ಆ ಥರ ಹೇಳೋಕ್ಕಾಗಲ್ಲ. ಇದು 172ಗೆ ವರ್ತ್ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಹೇಳ್ತೀನಿ ಅಷ್ಟು ವರ್ತಿಲ್ಲ. ಸೊ ಇದು ನಮ್ಮ ಮನೇಲಿ ನಮ್ಮ ಮಮ್ಮಿ ಹಾಕ್ಕೊಟ್ರೆ ನಮ್ಗೆ ಜಾಸ್ತಿ ಕೊಬ್ಬು ಇರುತ್ತೆ, ತಿನ್ನಲ್ಲ, ಏನಿದು ಟೇಸ್ಟ್ ಚೆನ್ನಾಗಿಲ್ಲ ಅಂತ. ಬಟ್ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ ನನ್ನ, ಪರವಾಗಿಲ್ಲ, ನಾವು ಕೇರ್ ಮಾಡಬೇಡಿ. ಅದೇ
ನಮ್ಮ ಮನೇಲಿ ನಮ್ಮ ಮಮ್ಮಿ ಇದೆಲ್ಲ ಹಾಕ್ಕೊಟ್ರೆ ನಮ್ಗೆ ತುಂಬ ಕೊಬ್ಬಿರುತ್ತೆ ತಿನ್ನಲ್ಲ. ಬಟ್ ಈ ಥರ ಆಚೆ ಹೋಗಬೇಕಾದ್ರೆ ಒಂದೇ ಒಂದು ಆನಿಯನ್ ಊತಪ್ಪಂ ಇದಕ್ಕೆ 172 ಕೊಟ್ಟು ತಿಂದು ಟೇಸ್ಟ್ ಎಷ್ಟೇ ಆ್ಯಾವ್ರೇಜ್ ಇದ್ರೇನು ನಮ್ಮನ್ನ ನಾವೇ ಕನ್ವಿನ್ಸ್ ಮಾಡ್ಕೊತಾ ಇದೀವಿ ವಾವ್ ಸೂಪರ್ ಅಂತ. ಬೇರೆ ಆಪ್ಷನ್ ಇಲ್ಲ ಗೈಸ್ ಅಟ್ ಪ್ರೆಸೆಂಟ್. ಇದು 172 ವರ್ತ್ ಅಂದರೆ ಇಲ್ಲ, ಒಂದು 2 ರುಪೀಸ್ ಬರ್ತಿರುತ್ತೆ. ಸೊ ಗೈಸ್ ನೋಡಿದ್ರೆ ಇವಾಗ 40 ರುಪೀಸ್ ಅಲ್ವಾ, 40 ರುಪೀಸ್ ಇಡ್ಲಿ ವಡೆ ತೊಗೊಂಡಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಗೈಸ್, ನೀವು ಎಲ್ಲೋದ್ರೂ ಈ ಥರ ಒಂದು ಚಿಕ್ಕ ಸ್ಯಾನಿಟೈಸರ್ ಇಸ್ಕೊಂಬಿಡಿ, ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಸ್ಯಾನಿಟೈಸರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಏನೇ ಹ್ಯಾಂಡ್ ವಾಶ್ ಮಾಡಿದ್ರು ಸ್ಯಾನಿಟೈಸರ್ ಸ್ವಲ್ಪ ಯೂಸ್ಫುಲ್ಲೇ. ಓಕೆ, ಹಂಗೆ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಸೊ ಚಟ್ನಿ ಆಲ್ರೆಡಿ ಗಟ್ಟಿ ಆಗಿಬಿಟ್ಟಿದೆ, ಬಟ್ ಟೇಸ್ಟ್ ನೋಡೋಣ. ಪರವಾಗಿಲ್ಲ, ಸೂಪರಾಗಿದೆ. ಏನಂದರೆ ನಾವು ಮಂಗಳೂರಲ್ಲಿ ತಿಂದಿರ್ತಾರಲ್ಲ, ಒಂದು ರೇಂಜ್ಗೆ ಓಕೆ, ಪರವಾಗಿಲ್ಲ, ಆರಾಮಿದೆ, ಸೂಪರ್. ಓಕೆ, ಇವಾಗ 50 ರುಪೀಸ್ ಆಗಿದೆ, ಇನ್ನು 50 ರುಪೀಸ್ ಪೆಂಡಿಂಗ್ ಇದೆ. ನೋಡೋಣ ಏನು ತಿನ್ನೋಣ ಅಂತ. ಥ್ಯಾಂಕ್ಸ್. ಸೊ ಗೈಸ್, ಇವಾಗ ಏನಂತ ನೋಡಿದ್ರೆ, ನಾವು ಅಷ್ಟು ಸ್ಪೆಷಲಾಗಿ ಆರ್ಡ್ರ್ ಮಾಡಿರೋ ಆನಿಯನ್ ಊತಪ್ಪಂ ಫಾರ್ ದ 172 ರುಪೀಸ್. ಆ್ಯಸ್ ಎ ಸೆಡ್, ಅದು ನಿಜವಾಗ್ಲೂ ಒಂದು 2 ರುಪೀಸ್ಗೂ ಬರ್ತಿಲ್ಲ. ಲೈಕ್ ಏನೂ ಗೊತ್ತಿಲ್ಲ, ತಿಂದಿದ ತಕ್ಷಣ ಹೊಟ್ಟೆಲ್ಲ ಒಂಥರ ಗಡ ಅಂತ ಇದೆ. ಸೊ ಅದಕ್ಕೋಸ್ಕರ ಅದು ತಿಂದಿಲ್ಲ ನಾನು. ಹಾಗೆ ಏನು ಮಾಡೋಕ್ಕಾಗಲ್ಲ, ಕಷ್ಟ ಆಯಿತು, ಹಂಗೆ ಬಿಸಾಕಬೇಕಿತ್ತು. ಸೊ ಅದಕ್ಕೋಸ್ಕರ ಇವಾಗ ಕಾಂಪನ್ಸೇಟ್ ಮಾಡೋಣ ಅಂತ ಇವಾಗ ಫ್ರೂಟ್ಸ್ ತೊಗೊಂಡಿದ್ದೀನಿ. ಸೊ ಇವಾಗ ಗೋ ಹೆಲ್ತಿ, ಸೊ ಸ್ವಲ್ಪ ಹೆಲ್ತಿಯಾಗಿ ತಿನ್ನೋಣ ಅಂತ. ಸೊ ನಾನು ನಮ್ಮ ಫ್ರೆಂಡ್ಸು ಎಲ್ಲ ಸೇರಿ ಸೊ ಅದನ್ನು ಫ್ರೂಟ್ಸ್ ತಿಂತೀವಿ. ನೋಡೋಣ, ಇವಾಗ ಮುಂದೆ ಬ್ಯಾಲೆನ್ಸ್ ಇರೋ ಅಮೌಂಟೆಲ್ಲ ನಾನು ಕ್ಯಾಲ್ಕುಲೇಟ್ ಮಾಡಿ ಹಾಕ್ತಾ ಇರ್ತೀನಿ. ಸೊ ಇದು IRTC ಇದೆಲ್ಲ, ಇದು ಔಟ್ಸೈಡಿಂದ ನಾನು ತೊಗೊತಾ ಇದ್ದೀನಿ. ಇವಾಗ ಆರಾಮಾಗಿ ತಿನ್ಕೊಂಡು ಯಮ್ಮಿ ಆಗಿದೆ. ಊತಪ್ಪಂ ಹೆಂಗೆ ದುಡ್ಡು ವೇಸ್ಟ್ ಮಾಡಿದ್ರೇನು, ಇದು ದುಡ್ಡು ಕೊಟ್ಟಿದ್ದು ನಿಜವಾಗ್ಲೂ ಹೊರತು. ಸೊ ಆದಷ್ಟು ಫ್ರೂಟ್ಸ್ ಮೇಲೆ ಇದಕ್ಕೆ ಮೇಲೆ ಸ್ಪೆಂಡ್ ಮಾಡೋಣ. ಎಲ್ಲ ನೋಡಿದ್ರೆ 20 ರುಪೀಸಲ್ಲಿ ಕೊಡ್ತಾರೆ. 20 ರುಪೀಸ್ಗೆ ಓಕೆ ವರ್ತೆ ಅನಿಸುತ್ತೆ, ಬಿಕಾಸ್ ಬ್ಯಾಂಗ್ಳೂರಲ್ಲೂ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ 20 ರುಪೀಸ್ಗೆ ಅಂದರೆ ಇನ್ನೊಂದು ಅಲ್ಲಿ 30-40 ರುಪೀಸ್ ಇರುತ್ತೆ. ಇದಕ್ಕಿಂತ ಒಂದು 2-3 ಸ್ಲೈಸ್ ಎಕ್ಸ್ಟ್ರಾ ಇರುತ್ತೆ. ಸೊ ಕಂಪ್ಯಾರಿಟಿವ್ಲಿ ನೋಡಿದ್ರೆ ದಿಸ್ ಇಸ್ ವರ್ತ್. ಸೊ ಕಂಪ್ಯಾರಿಟಿವ್ಲಿ ನೋಡಿದ್ರೆ ಇದು ವರ್ತ್ ಆಫ್ ಮನಿ. ಸೊ ಕೊಡ್ಬೋದು ಇದು, ಆ್ಯಂಡ್ ಇದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್, ತಿನ್ಬೋದು, ಗುಡ್ ಒನ್. ಓಕೆ, ಜ್ಯೂಸು ಈಸ್ಕೊಳ್ಳೋ ಅಂತ ನೋಡಿದ್ವಿ. ಬಜೆಟ್ ತುಂಬ ಕಡಿಮೆ ಇದೆ ಗೈಸ್. ಅದಕ್ಕೆ ನೋಡಿದ್ರೆ ನೀರು ಬಾಟ್ಲ್ ಇಸ್ಕೊಂಬಿಟ್ಟೆ. ಇದು 15 ರೂಪಾಯಿನ 35 ರೂಪಾಯಿ ಇದೆ. ಇನ್ನು ಟ್ರೈನಿನ ಒಂದು 2 ಅವರ್ಸ್ ಜರ್ನಿ ಇದೆ. ನೋಡೋಣ ಈ 2 ಅವರ್ಸಲ್ಲಿ ನಾವು ಏನಾದರೂ ಇಸ್ಕೊಬೋದಾ ಅಂತ. ಇದು ಆ್ಯಕ್ಚುಲಿ ನೋಡಿ ಗೈಸ್, ಇದು ಸೆಕೆಂಡ್ರಿ ಬೇರೆ ಯಾವುದೋ ಬ್ರ್ಯಾಂಡ್ ಇದು. ಸೊ ಟ್ರೈನಲ್ಲಿ ಆ್ಯಕ್ಚುಲಿ IRCTC ಅವ್ರ ಬ್ರ್ಯಾಂಡೇ ಕೊಡಬೇಕು ಆ್ಯಕ್ಚುಲಿ. ಬಟ್ ಇವ್ರು ನೋಡಿ ಬೇರೆ ಸೆಕೆಂಡ್ರಿ ಟರ್ಷರಿ ಬ್ರ್ಯಾಂಡ್ನ ಎತ್ಕೊಂಡು ಅದು ಸೇಲ್ ಮಾಡ್ತಿದ್ದಾರೆ. ಯಾಕಂದರೆ ಇದು ಹೆವಿ ಪ್ರಾಫಿಟ್ಟು. ಅದಕ್ಕೆ ಇದು ಯಾರೇ ಸೇಲ್ ಮಾಡಿದ್ರು ಇದು ಏನು 5 to 10 ರುಪೀಸ್ ಅಷ್ಟೇ ಇರುತ್ತೆ. ಅದನ್ನು ಯೂಸ್ಕೊಂಡು ಇವ್ರು 14 ರುಪೀಸ್ ಅಂತ ಸೇಲ್ ಮಾಡ್ತಾರೆ. ಸೊ ಅವ್ರಿಗೆ ಹೆವಿ ಪ್ರಾಫಿಟ್. ರೇಂಜಲ್ಲಿ ನಾವು ಇನ್ನೂ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೂ 1 ಅವರ್ ಇದೆ. 1 ಅವರಲ್ಲಿ ನೋಡಿದ್ರೆ ನಾವು ಇವಾಗ ಬೆಳಗ್ಗೆ ಬಂದುಬಿಟ್ಟು ಆನಿಯನ್ ಊತಪ್ಪಂ ತೊಗೊಂಡ್ವಿ. ಸೊ ಅದು ತುಂಬ ಸ್ಕ್ರಾಪ್, ಏನೂ ಚೆನ್ನಾಗಿರಲಿಲ್ಲ. ಅದಾದಮೇಲೆ ನೋಡಿದ್ರೆ ಫ್ರೂಟ್ಸ್ ಆ್ಯಂಡ್ ವೆಜ್ಜಸ್ ತೊಗೊಂಡಿದ್ವಿ. ಸೊ ಅದಾದಮೇಲೆ ಇವಾಗ ಇನ್ನೂ ಹೊಟ್ಟೆ ಸಿಗ್ತದೆ. ನನಗಂತೂ ಆನ್ಲೈನ್ ಆರ್ಡರ್ ಮಾಡೋಕ್ಕೆ ಏನು ಇಷ್ಟ ಆಗಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡಿದ್ವಿ. ಸೊ ಇದೇ ನಮ್ಮದು ಇವಾಗ ಅಫಿಷಿಯಲ್ ಪ್ರೋಟೀನ್ ಬಾರ್ ಆ್ಯಂಡ್ ಸ್ವಲ್ಪ ಡೈಜೆಸ್ಟಿವ್ ಬಿಸ್ಕೆಟ್ಸ್ ತೊಗೊಂಡಿದ್ವಿ. ನಮಗಿನ್ನೂ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕೆ 1 ಅವರ್ ಇದೆ. ಆ 1 ಅವರಲ್ಲಿ ಇನ್ನೂ ಏನೇನು ತಿನ್ಬೋದು ಅಂತ ನೋಡೋಣ. இப்போ சாப்பாடு வாங்கி வச்சுட்டு போயின்னு இருக்கோம். இந்த மாதிரி தான் போயின்னு இருக்காரு. அண்ணா ஒன்றும் இல்லை, நாங்கள் ஒரு டாஸ்க் பண்ணி நிற்கிறோம் 100 ரூபாயில் சாப்பிட்ற மாதிரி. இப்போ எவ்வளோ ரைஸு? வெஜ் பிரியாணி 80. ஓகே, 35 ரூபாய்க்கு ஏதாச்சும் ரைஸ் இருக்கா? ஆஃப் ரைஸ் இருந்தாலும் ஓகே. 35 எது கேட்டீங்க இல்லைங்களா? ஓகே, தேங்க்ஸ். ஓகே கைஸ், பிளான் ஃபெயிலியர் ஆகிடுச்சு. நம்ம ட்ரை பண்ணோம், பட் ஆகலை. 35 ருபீஸ்க்கு இல்லை 80 ருபீஸ் தான் இருக்கா. அப்படியே வாங்க முன்னாடி போகலாம்.
1 hour later. We have reached our CBE. ಸೊ ಗೈಸ್ ಚಾಲೆಂಜ್ ನೋಡಿದ್ರೆ ಫೈನಲಿ ಕೊಯಂಬತ್ತೂರು ಬಂದು ಎಣ್ಣಾಕಿದೆ. ನೀವು ಅನ್ಕೊಬೋದು ಅವ್ರದ್ದು ಬೆಸ್ಟ ನಮ್ಮದು ಬೆಸ್ಟ ಅಂತ. ಎರಡು ಅಷ್ಟೇ ಗೈಸ್ ಸೀರಿಯಸ್ಲಿ ಎರಡೂ ಅಷ್ಟೇ. ಒಂಚೂರು ಹೆಲ್ಪ್ ಮಾಡಲಿಲ್ಲ, ಒಂಚೂರು ಎನರ್ಜಿನೂ ಇಲ್ಲ. ಅಟ್ಟರ್ ಫ್ಲಾಪ್ ಫೇಲಿಯರು. ಸೊ ಅದಕ್ಕೆ ಬಂದಿಲ್ಲಿ ಸೂಪರಾಗಿರೋ ಹೋಟೆಲು. ನಾವು ಯಾವಾಗ ಬಂದರೂ ಇಲ್ಲೇ ಬಂದಿರ್ತೀವಿ. ಸೊ ಫೈನಲಿ ಚಪಾತಿ ಆರ್ಡ್ರ್ ಮಾಡಿದ್ದೀವಿ. ಬೇರೆ ಬಿರಿಯಾನಿ ಅಂದರೆ ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ, ನೆಕ್ಸ್ಟ್ ಬರುತ್ತೆ. ಸೊ ಗೈಸ್ ನನಗಂತೂ ಫಸ್ಟ್ ಫೀಲಿಂಗು. ಸೊ ಅದೇ ಚಾಲೆಂಜಲ್ಲಿ ಅದೇ ನೀನು ಅಂತ ನೋಡ್ತಾ ಇದ್ದೀವಿ. ಬಟ್ ಇಬ್ಬರು ವಿನ್ ಮಾಡಿಲ್ಲ. ವಿನ್ ಮಾಡಿದ್ದು IRCTC ಮತ್ತು ಔಟ್ಸೈಡ್ ವೆಂಡರ್ಸ್, ಅವರೇ ಇಬ್ಬರು ವಿನ್ ಮಾಡಿದ್ದಾರೆ. ಹಾಗೆ ಹೊಟ್ಟೆ ಹೊತ್ಕೊಳ್ಳಿ ಫುಲ್ ಬ್ಯಾಟಿಂಗ್ ಮಾಡ್ತೀವಿ. ಪನ್ನೀರು, ಮಶ್ರೂಮು ಎಲ್ಲ ಬಂದಿದೆ ಬ್ರೋ. ಸೊ ಫಸ್ಟ್ ರೌಂಡ್ ಚಪಾತಿ ಆಯಿತು. ಚಪಾತಿ ಆ್ಯಕ್ಚುಲಿ ಚೆನ್ನಾಗಿತ್ತು. ಅಂದರೆ ಚಪಾತಿದು ಏನಂದರೆ ಟಿಶ್ಯೂ ಪೇಪರ್ ಥರ, ಅಂದರೆ ಸೈಜಲ್ಲಿ ಅಷ್ಟು ತಿನ್ನಾಗಿತ್ತು. ಬಟ್ ಟೇಸ್ಟ್ ವೈಸ್ ಓಕೆ. ಟಿಶ್ಯೂ ಪೇಪರ್ ಸೋತಬಿಡುತ್ತೆ. ಹಾಂ, ಸೊ ಆ ಥರ ಇತ್ತು. ಕುರ್ಮಾ ಮತ್ತು ರೈತ ಇತ್ತು, ಅದಕ್ಕೆ ಸೈಡ್ಸು ಚೆನ್ನಾಗಿತ್ತು. ನೆಕ್ಸ್ಟ್ ರೌಂಡ್ ಬಂದುಬಿಟ್ಟು ಪನ್ನೀರು ಮತ್ತು ಮಶ್ರೂಮ್ ಎರಡು ಆರ್ಡರ್ ಮಾಡಿದ್ವಿ. ಪನ್ನೀರ್ ತಿಂತಿದ್ವಿ. ಪನ್ನೀರ್ ಆ್ಯಕ್ಚುಲಿ ಚೆನ್ನಾಗಿದೆ. ಹೆಂಗಿತ್ತು? ಪನ್ನೀರ್ ಆ್ಯಕ್ಚುಲಿ ಚೆನ್ನಾಗಿದೆ. ಕೊಟ್ಟಿರೋ ದುಡ್ಡಿಗೆ ಊಟ ನಿಜವಾಗ್ಲೂ ಚೆನ್ನಾಗಿತ್ತು. ವರ್ತ್ ಆಫ್ ಟ್ರೈಯಿಂಗ್ ಇಯರ್. ಸೊ ಫೈನಲಿ ಈ ರಿವ್ಯೂಯಿಂದ ನಿಮ್ಗೆ ಗೊತ್ತಾಗಿರುತ್ತೆ. ಟ್ರೈನ್ ಟ್ರಾವೆಲಲ್ಲಿ ದಯವಿಟ್ಟು ನೀವೇ ಮನೆಯಿಂದ ಮಾಡ್ಕೊಂಬಂದ್ಬಿಡಿ. ಹಂಗೆ ಹೇಳ್ವಾ, ದಯವಿಟ್ಟು ನಿಮ್ಮ ನಿಯರೆಸ್ಟ್ ಹೋಟ್ಲಿಂದನೇ ಪಾರ್ಸಲ್ ತಂದುಬಿಡಿ. ಓಕೆನಾ? ಮೇಯ್ನ್ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಪು, ದಯವಿಟ್ಟು ಚಟ್ನಿನ ಮಾತ್ರ ಆ ಪಾರ್ಸಲ್ ಒಳಗಡೆ ಹಾಕಬೇಡಿ, ಸಪ್ರೇಟಾಗಿ ಕಟ್ಟಕ್ಕೆ ಹೇಳಿ. ಏನಂದರೆ ಕೆಟ್ಟೋಗ್ಬಿಡುತ್ತೆ, ಮಧ್ಯಾಹ್ನ ತನಕ ತಿನ್ನೋಕ್ಕಾಗಲ್ಲ. ಆ್ಯಂಡ್ ಈ ಕಡೆ ತಮಿಳ್ನಾಡು ಕಡೆಲ್ಲ ಬಂದುಬಿಟ್ರೆ ದಯವಿಟ್ಟು ಬಿಸಿಲು ಸಮ್ಮರ್ ಟೈಮಲ್ಲಿ ಬೇಗ ತಿನ್ಕೊಂಡ್ಬಿಡಿ. ರೈಲ್ವೇದಲ್ಲಿ IRCTCನೂ ಸರಿ, ಔಟ್ಸೈಡ್ ವೆಂಡರೂ ಸರಿ, ಇಬ್ಬರು ಸೂಪರಾಗಿದ್ದಾರೆ. ಇಬ್ಬರು ಅಷ್ಟೇ.